ಎಂಆರ್ಜಿ ಗ್ರೂಪ್ನ ಆಶಾ ಪ್ರಕಾಶ್ ಶೆಟ್ಟಿ ಸಹಾಯ ಪ್ರದಾನ ಸಮಾರಂಭ ಬಂಗ್ರಕೂಳೂರಿನ ಗೋಲ್ಡ್ ಫಿಂಚ್ ಸಿಟಿಯಲ್ಲಿ ನಡೆಯಿತು. ನೆರವು 2025ರ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಎಂಆರ್ಜಿ ಗ್ರೂಪಿನ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿಯವರು, ನಾನೊಬ್ಬ ಸಾಮಾನ್ಯ ಕುಟುಂಬದಲ್ಲಿ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿದ. ತಂದೆ ಮಾಧವ ಶೆಟ್ಟಿ, ತಾಯಿ ರತ್ನ ಶೆಟ್ಟಿ ಅವರೊಂದಿಗೆ ಕಷ್ಟದ ಜೀವನವನ್ನ ನಡೆಸಿ ಶಾಲಾ ದಿನಗಳಲ್ಲಿ ಜಾತಿ ಧರ್ಮ ಯಾವುದನ್ನ ನೋಡದೆ ಎಲ್ಲರ ಮನೆಗಳಲ್ಲಿ ತಿಂದು ಅವರ ಅಂಗಳದಲ್ಲಿ ಆಡಿದ ನೆನಪು ಇನ್ನೂ ಇದೆ. ಅಮ್ಮನಿಗಿಂತ ಶ್ರೇಷ್ಠವಾದುದು ಜಗತ್ತಿನಲ್ಲಿ ಯಾವುದೂ ಇಲ್ಲ. ನಮ್ಮ ಮುದ್ದಿನ ಬದುಕನ್ನ ರೂಪಿಸುವುದು ನಮ್ಮ ಅಮ್ಮ ಮಾತ್ರ. ಅಮ್ಮನ ಮಮತೆ, ತಂದೆಯ ಪ್ರೀತಿ, ತುಳುನಾಡಿನ ಸಂಸ್ಕೃತಿ ಜೊತೆಗಿನ ಬದುಕು ನನ್ನನ್ನು ಇಂದು ಈ ಮಟ್ಟಕ್ಕೆ ಬೆಳೆಸಿದೆ. ಮಕ್ಕಳು ಇದರ ಪ್ರಯೋಜನ ಪಡೆದುಕೊಂಡು ಸಮಾಜದಲ್ಲಿ ಎತ್ತರದ ಸ್ಥಾನಕ್ಕೇರಬೇಕು. ಮುಂದೆ ನನ್ನಂತೆ ಸಮಾಜದ ನೊಂದವರ, ಶೋಷಿತರ ಪರ ನೀವೆಲ್ಲರೂ ನಿಲ್ಲಬೇಕು ಎಂದು ಆಶಯವನ್ನ ವ್ಯಕ್ತಪಡಿಸಿದರು. ನಾನೊಬ್ಬ ಸಾಮಾನ್ಯ ಕುಟುಂಬದಿಂದ ಒಂದು ಸಣ್ಣ ಹಳ್ಳಿಯಲ್ಲಿ ಜನಿಸಿ ಇಡೀ ನಮ್ಮ ತುಳುನಾಡಿನ ಮಣ್ಣಿನ ಒಂದು ಸಂಸ್ಕೃತಿ, ನನ್ನ ದಿವಂಗತ ತಂದೆ ಮಾಧವ ಶೆಟ್ಟಿ, ತಾಯಿ ದಿವಂಗತ ರತ್ನ ಶೆಟ್ಟಿ ಅವರಿಗೆ ಜನಿಸಿ ಬಾಲ್ಯದ ಕಷ್ಟದ ಜೀವನ, ಕಷ್ಟದ ಬದುಕು, ನನ್ನ ಶಾಲೆಗೆ ಹೋಗುವಾಗ ನಾನು ಯಾವ ಜಾತಿ, ಯಾವ ಧರ್ಮ, ಯಾವ ಪಂಗಡ ಎಲ್ಲದಕ್ಕೂ ಮೀರಿ ಅವರ ಮನೆಗೆ, ಅಂದರೆ ನನ್ನ ಊರಿನ ಹಳ್ಳಿಯಲ್ಲಿ ಎಲ್ಲರ ಮನೆಗೆ ಹೋಗಿ ಅವರ ಮನೆಯಲ್ಲಿ ತಿಂಡಿ ತಿಂದು ಊಟ ಮಾಡಿ ಆ ಮಕ್ಕಳನ್ನು ನನ್ನ ಸ್ನೇಹಿತರನ್ನಾಗಿ ಮಾಡಿ ಅಲ್ಲಿ ಎಲ್ಲ ಮನೆಯ ಅಂಗಳದಲ್ಲಿ ಆಡಿದ ನೆನಪು ನನಗೆ ಇವತ್ತಾಗ್ತಾ ಇದೆ. ಬಹುಶಃ ಅಂತ ಇವತ್ತು ಎಷ್ಟೋ ಕುಟುಂಬಗಳು ನನ್ನ ಮುಂದೆ ಇವತ್ತು ಕಾಣ್ತಾ ಇದೆ. ನನ್ನ ಜಗತ್ತಿನಲ್ಲಿ ಶ್ರೇಷ್ಠವಾದದ್ದು ಅಮ್ಮ. ಅಮ್ಮನಿಗಿಂತ ಶ್ರೇಷ್ಠವಾದದ್ದು ಈ ಜಗತ್ತಿನಲ್ಲಿ ಯಾವುದೂ ಇಲ್ಲ. ಅಮ್ಮ ನಮಗೆ ಜನ್ಮ ಕೊಟ್ಟು ಸಾಕುವಾಗ ಒಂದೊಂದು ಹೆಜ್ಜೆಗೂ ಒಂದೊಂದು ದಿನಕ್ಕೂ ನಮ್ಮ ಮೇಲೆ ಒಂದು ಮುಂದಿನ ಬದುಕನ್ನು ಆಲೋಚನೆ ಮಾಡಿಕೊಂಡು ನನ್ನ ಮಗ ಹೀಗೆ ಆಗಬೇಕು, ಹೀಗೆ ಆಗಬೇಕು, ಹಾಗೆ ಆಗಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಶಾಲೆಯಿಂದ ಬರುವಾಗ ತಿಂಡಿ ಕೊಟ್ಟು ತಲೆಯನ್ನು ಸವರಿ ರಾತ್ರಿ ನಿದ್ದೆ ಮಾಡುವಾಗ ತೊಡೆಯಲ್ಲಿ, ಅವರ ತೋಳಿನಲ್ಲಿ ತಲೆಯನ್ನಿಟ್ಟು ಮಲಗಿಸಿದ ದಿನಗಳನ್ನು ನಾವು ನೋಡ್ಬೋದು. ಇವತ್ತು ಇಲ್ಲಿ ಎಷ್ಟೋ ಮಕ್ಕಳಿದ್ದೀರಿ, ತಂದೆ ತಾಯಿ ಜೊತೆ ಬಂದಿದ್ದೀರಿ. ಅಮ್ಮ ಜೀವಂತ ಇರುವಾಗ ಅಮ್ಮನ ಅವಶ್ಯಕತೆ ನಮಗೆ ಅಷ್ಟು ಗೊತ್ತಾಗುವುದಿಲ್ಲ. ಆದರೆ ಅಮ್ಮ ನಾವು ಕಳೆದುಕೊಂಡಾಗ, ಅಮ್ಮ ದೇವರ ಪಾದಕ್ಕೆ ಸೇರಿದಾಗ ಅಮ್ಮ ಏನು ಅನ್ನುವುದು ನಮಗೆ ಅರ್ಥ ಆಗ್ತಾ ಇದೆ. ನಮ್ಮ ಅಮ್ಮನ ಮಮತೆ, ತಂದೆಯ ಪ್ರೀತಿ, ಅದು ನಮ್ಮನ್ನು ಇಡೀ ಒಂದು ತುಳುನಾಡಿನ ಸಂಸ್ಕಾರದಿಂದ ಬೆಳೆಸಿಕೊಂಡು ಹೋದಂತಹ ಒಂದು ರೀತಿ ನೀತಿ ಬಹುಶಃ ಇವತ್ತು ಈ ಸ್ಥಿತಿಗೆ ನಾನು ಬರಲಿಕ್ಕೆ ಕಾರಣವಾಗಿದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ಹೇಳ್ಲಿಕ್ಕೆ ಇಚ್ಛೆ ಪಡ್ತಾ ಇದೆ. ಬಳಿಕ ಮಾತನಾಡಿದ ವಿಧಾನಸಭಾ ಸ್ಪೀಕರ್ ಯುಟಿ ಖಾದರ್ ಅವರು, ಹುಟ್ಟುವಾಗ ಹೆಸರು ಇರೋದಿಲ್ಲ, ಉಸಿರು ಮಾತ್ರ ಇರುತ್ತೆ. ಹೋಗುವಾಗ ಉಸಿರು ಇರೋದಿಲ್ಲ, ಹೆಸರು ಮಾತ್ರ ಉಳಿಯತ್ತೆ ಅನ್ನುವ ಮಾತಿನಂತೆ ಎಂಆರ್ಜಿ ಗ್ರೂಪ್ ಒಂದು ಅರ್ಥಪೂರ್ಣ ಕಾರ್ಯಕ್ರಮ ಆಯೋಜಿಸಿಕೊಂಡು ಬಂದಿದೆ.
ಬದುಕು ಬೆಲೆ ಕಟ್ಟಲಾರದ ಮಾಣಿಕ್ಯ. ಅದರಲ್ಲಿ ಶಾಂತಿ, ಸಹಬಾಳ್ವೆ, ಪ್ರೀತಿ, ವಿಶ್ವಾಸದಿಂದ ಬದುಕಬೇಕು. ಪ್ರಕಾಶ್ ಶೆಟ್ಟಿಯವರ ಬದುಕು ನಮಗೆಲ್ಲರಿಗೂ ಆದರ್ಶವಾಗಬೇಕು. ಎಲ್ಲ ಜಾತಿ, ಎಲ್ಲ ಸಮುದಾಯದ ಜನರನ್ನ ಒಂದೆಡೆ ಸೇರಿಸಿ ನೊಂದ, ಶೋಷಿತ ಜನರ ಜೊತೆ ನಾನಿದ್ದೇನೆ ಎನ್ನುವ ಪ್ರಕಾಶ್ ಶೆಟ್ಟಿಯವರ ಮನೋಬಲಕ್ಕೆ ನಾವೆಲ್ಲರೂ ಬೆಂಬಲ ನೀಡಬೇಕಿದೆ. ಸಾಮರಸ್ಯ ಮತ್ತು ಶಾಂತಿಯುತ ಸಮಾಜದ ನಿರ್ಮಾಣವಾಗಬೇಕು. ಇದಕ್ಕಾಗಿ ನಾವೆಲ್ಲರೂ ಶ್ರಮ ಪಡಬೇಕು ಎಂದರು. ನಾವು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಉಸಿರು ಮಾತ್ರ ಇರ್ತದೆ. ನಾವು ಈ ಸಮಾಜವನ್ನು ಬಿಟ್ಟು ಹೋಗುವಾಗ ನಮ್ಗೆ ಉಸಿರು ಇರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಅಂತ ಶಾಶ್ವತದ ಹೆಸರನ್ನು ನಮ್ಮ ಪ್ರಕಾಶ್ ಶೆಟ್ಟಿ ಮತ್ತು ಕುಟುಂಬಸ್ಥರು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಯಾಕೆಂತ ಹೇಳಿದ್ರೆ MRG ಗ್ರೂಪ್ ಇವತ್ತು ಗೌರವ ಆಗಿರುವಂತಹ ಚೇರ್ಮನ್ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು, ಆಶಾ ಪ್ರಕಾಶ್ ಶೆಟ್ಟಿ ಅವರು. ಇವತ್ತು MRG ಅಂತ ಹೇಳಿದ್ರೆ ಅವರ ತಂದೆ ಹೆಸರು ಮಾಧವ್ ಅಂತ ಹೇಳಿ, ಅದೇ ರೀತಿ ಆರಂತೆ ತಾಯಿ ಹೆಸರು ಏಕ ಶೆಟ್ಟಿ, ಅದೇ ರೀತಿ G ಗೌರವ್. ಈ ಮೂರವರ ಹೆಸರಲ್ಲಿ ಬಹುಶಃ ಇಬ್ಬರು ಈ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಸಮಾಜದ ಎಲ್ಲಾ ಜಾತಿ, ಎಲ್ಲ ಮತ್ತೆ ಎಲ್ಲ ವರ್ಗದವರಿಗೆ ಒಂದು ಮಾನವೀಯತೆಯ, ಪ್ರೀತಿ, ವಿಶ್ವಾಸದ, ಯಾವುದೇ ಒಂದು ಜಾತಿ ಧರ್ಮಗಳ ಭೇದವಿಲ್ಲದೆ ಸಂಕಷ್ಟದಲ್ಲಿರುವವರಿಗೆ ವೈದ್ಯಕೀಯ ಇರಲಿ, ಶಿಕ್ಷಣ ಇರಲಿ, ಕ್ರೀಡೆ ಸಂಬಂಧ ಹಾಗೂ ವಿವಿಧ ಕ್ಷೇತ್ರದ ಸಂಘ ಸಂಸ್ಥೆಗಳಿಗೆ ತಮ್ಮ ಸಹಾಯ ಹಸ್ತ ನೀಡುವುದು ಸಮಾಜಕ್ಕೆ ಮತ್ತು ರಾಜ್ಯಕ್ಕೆ ಒಂದು ಮಾದರಿಯ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂತ. ನಾನು ನನ್ನ ಸನ್ಮಿತರಾಗಿ ಯಾವಾಗಲೂ ಹೇಳಿದಿಷ್ಟೇ, ನಮ್ಮ ಬದುಕು ಎಂಬುದು ನಮಗೆ ದೊರೆತಿರುವ ಅತ್ಯಂತ ಒಂದು ಬೆಲೆ ಕಟ್ಟಲಾಗದ ಒಂದು ಮಾಣಿಕ್ಯ. ಆ ಒಂದು ಕಾಣಿಕೆಯನ್ನು ನಮ್ಮ ಬದುಕಿನಲ್ಲಿ ನಾವು ತಾಳ್ಮೆ, ಪ್ರೀತಿ, ವಿಶ್ವಾಸ, ಪರೋಪಕಾರ, ಸಹಬಾಳ್ವೆ, ಕರುಣೆ ಮುಖಾಂತರ ಅವುಗಳನ್ನು ನಾವು ಮೌಲ್ಯಗಳನ್ನು ರೂಢಿಸಿಕೊಂಡು ಬಂದರೆ ಸುಂದರ ಮತ್ತು ಸಾರ್ಥಕವಾದ ಬದುಕು ಮಾಡಿಕೊಳ್ಳಬಹುದು ಅಂತ ಹೇಳಿ ನಮಗೆ ಈ ಬದುಕು ಇವತ್ತು ತೋರಿಸಿಕೊಟ್ಟಿದೆ. ಅದಕ್ಕೆ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಕೂಡ ಒಂದು ಇವತ್ತು ಮಾದರಿ ಮತ್ತು ಪ್ರೋತ್ಸಾಹದ ಒಂದು ವ್ಯಕ್ತಿತ್ವ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇವತ್ತಿನ ನೆರವು ಹಸ್ತಂತ ಕಾರ್ಯಕ್ರಮವು ಅದು ಒಂದು ದಿವಸದ ಈ ಕಾರ್ಯಕ್ರಮ ಮಾತ್ರ ಅಲ್ಲ. ಈ ಒಂದು ಕಾರ್ಯಕ್ರಮ ಬಹುಶಃ ಮಾನವೀಯತೆ ಮತ್ತು ಸಾಮಾಜಿಕ ಹೊಣೆಗಾರಿಕೆ ಒಂದು ಪ್ರತಿಬಿಂಬದ ಒಂದು ಕಾರ್ಯಕ್ರಮ ಕೂಡ ಇವತ್ತು ಆಗಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಅಶ್ವಿನಿ ಪುನೀತ್ ರಾಜ್ಕುಮಾರ್, ಆಶಾ ಪ್ರಕಾಶ್ ಶೆಟ್ಟಿ, ಮೂಡಬಿದ್ರೆಯ ಆಳ್ವಾಸ್ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾ, ಕಾಪು ಶಾಸಕರಾದ ಗುರ್ಮೆ ಸುರೇಶ್ ಶೆಟ್ಟಿ, MRG ಗ್ರೂಪ್ ಆಡಳಿತ ನಿರ್ದೇಶಕ ಗೌರವ್ P. ಶೆಟ್ಟಿ, ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷರಾದ ಐಕಳ ಹರೀಶ್ ಶೆಟ್ಟಿ, ಶಾಸಕರಾದ ಭರತ್ ಶೆಟ್ಟಿ, ವೇದವ್ಯಾಸ ಕಾಮತ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿರಿತನದ ಮಬ್ಬಿನಲ್ಲಿ ಹಾಡಿನಲ್ಲುವುದಕ್ಕಿಂತ ಗುಡಿಸಲಲ್ಲಿ ಉಪ್ಪಿರದ ಗಂಜಿಲೇಸು, ಸಂತೃಪ್ತ ಪರಿಸರದಿ ಬಡತನದ ಆಭರಣ, ಹಣವೇ ಇಹ ಪರವಲ ತಿಳಿದು ನೋಡೋಣಂತೆ ನಮ್ಮ ಪೂರ್ವಜರು ಹಣವನ್ನು ತೃಣವಾಗಿದ್ದಾಗಿ ಈ ರೀತಿ ನೆಮ್ಮದಿ ಬದುಕು ಸಾಧ್ಯ ಆಗಿದೆ. ಸ್ನೇಹಿತರೆ, ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ, ಪ್ರಕಾಶಣ್ಣವರು ಒಂದು ರಾತ್ರಿ ಒಂದು ಹಗಲಲ್ಲಿ ತನ್ನ ಬದುಕನ್ನು ಕಟ್ಟಿಕೊಂಡಂತಾರಲ್ಲ, ಆ ಸುದೀರ್ಘವಾದ ಪ್ರಯಾಣದ ಹಿಂದೆ ಒಂದಷ್ಟು ಕಠಿಣ ಪರಿಶ್ರಮ ಇದೆ, ಒಳ್ಳೆಯ ಸಂಕಲ್ಪ ಕೂಡ ಇದೆ. ಹೇಳ್ತಾರೆ, ಯಥೋ ಧರ್ಮ ಸತೋ ಜಯ, ಯಥೋ ಧರ್ಮ ಸತೋ ಕೃಷ್ಣ ಅಂತಕ್ಕಂಥ ಮಾತನ್ನು ಕೇಳಿದ್ವಿ ನಾವು. ಎಲ್ಲಿ ಧರ್ಮ ಇರ್ತದೋ ಅಲ್ಲಿ ಭಗವತ್ ಸಾನ್ನಿಧ್ಯ ಇರ್ತಾನಂತೆ, ಎಲ್ಲಿ ಭಗವತ್ ಸಾನ್ನಿಧ್ಯ ಇರ್ತದೋ ಅಲ್ಲಿ ಜೈವಿಜಗಳು ತಂತ ಅಲ್ಲಿ ಒಲಿದು ಬರ್ತಾವಂತೆ. ಈ ನಿಟ್ಟಿನಲ್ಲಿ ಇವತ್ತು ಖಂಡಿತವಾಗಿಯೂ ಇವತ್ತು ಹೇಳ್ತಾರಲ್ಲ, ನಮಗೆ ಒಂದಷ್ಟು ಅವರು ನೆನೆಸ್ತಾರೋ ತನ್ನ ತಂದೆಯನ್ನ, ತಾಯಿಯನ್ನ, ಬಂಧುಗಳನ್ನ, ಬಳಗವನ್ನ, ಸಮಾಜವನ್ನ, ಇಡೀ ಅವರ ಬಂಧು ಬಳಗ ಇವತ್ತು ಬಹಳ ಆನಂದದಿಂದ ಇಲ್ಲಿ ಕೂತಿದ್ದಾರೆ. ಹೇಳ್ತಾರೆ, ಜನ್ಮವಿತ್ತವರಾರು, ಅನ್ನವಿತ್ತವರಾರು, ಅರಿವ ನಿನಗುಣಿಸಿ ನಿನ್ನ ಸಾಕಿ ಸಲಹಿದವರಾರು, ನಿನ್ನ ಸುಖ ಸಂಚಯಕ್ಕೆ ಬೆವರ ಸುರಿಸಿದವರಾರು, ನೀನು ಋಣದ ಸರಮಾಲೆ ತಿಳಿದು ನೋಡೋಣ ಅಂತ ಮಾತನ್ನು ಹೇಳ್ತಾರೆ. ಆ ಎಲ್ಲ ಋಣವನ್ನ ಮುಕ್ತರಾಗಬೇಕು ಅಂತ ಮಾತನ್ನ ಆಗಾಗ ನಮ್ಮ ಪ್ರಕಾಶಣ್ಣ ಅವರ ಭಾಷಣದಲ್ಲಿ ಹೇಳುವಂಥದ್ದನ್ನು ನಾವೆಲ್ಲ ಕೇಳಿದ್ದೀವಿ ಸ್ನೇಹಿತರೆ. ಈ ನಿಟ್ಟಿನಲ್ಲಿ ಇವತ್ತು ಬಹುಶಃ ಮನುಷ್ಯನ ಬದುಕು ಹೇಗಿರ್ಬೇಕು ಅಂತ ಹೇಳಿ ಅದು ಕರ್ಪೂರದ ಆಗಿರ್ಬೇಕಂತೆ. ಕರ್ಪೂರ ಅದು ಉರಿದು ಅದರ ಪ್ರಭೆಯನ್ನ ಈ ಸಮಾಜಕ್ಕೆ ಕೊಡ್ತದೆ, ತಾನನ್ನು ತಾನು ಉಳಿಸ್ಕೊಳ್ತದೆ. ಮನುಷ್ಯನ ಬದುಕು ಕೂಡ ಹಾಗೆ ಇರಬೇಕಂತೆ. ಆ ರೀತಿಯ ಬದುಕನ್ನು ಇವತ್ತು ನಮ್ಮ ಪ್ರಕಾಶಣ್ಣ ಇವತ್ತು ನಡೆಸ್ತಾ ಇದ್ದಾರೆ. ಮಾನವನಾಗಿ ಬಾನಿಗೆ ಇರಬೇಕು, ದಾನವರಾಗಿ ರಸತಳಕ್ಕೆ ಇಳಬೇಕಂತೆ. ನಮಗೆ ಇವತ್ತು ಆದರ್ಶ ಯಾರು ಅಂತ ಕೇಳಿದ್ರೆ, ಯಾರೊಬ್ಬರು ಆ್ಯಕ್ಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಕ್ರಿಕೆಟರ್ ನಮ್ಮ ಆದರ್ಶ ಅಂತ ಹೇಳ್ತಾರೆ, ಅಥವಾ ಯಾರೊಬ್ಬರು ರಾಜಕಾರಣಿ ನಮಗೆ ಆದರ್ಶ ಅಂತ ಹೇಳ್ತಾರೆ. ಆದರೆ ಇವತ್ತು ನಾನು ಬಹಳ ಹೆಮ್ಮೆಯಿಂದ ಗಟ್ಟಿಯಿಂದ ಹೇಳ್ತಕ್ಕಂಥ ಪ್ರಕಾಶನ್ ಅಂತವ್ರ ಬದುಕು ನಮಗೆ ಆದರ್ಶ ಆಗಬೇಕು. ಈ ವರ್ಷ ಇದು 7ನೇ ವರ್ಷ. ಈ ವರ್ಷದಲ್ಲಿ ನನಗೆ ತಿಳಿದ ಹಾಗೆ ಒಂದು 4,000 ಜನರಿಗೆ ಈ ಸಹಾಯಸ್ತ ಹೋಗಿಕೊಂಡು ಒಂದು 100 ಸಂಘ ಸಂಸ್ಥೆಗಳಿಗೆ ಅವರು ಸಹಾಯಸ್ತವನ್ನು ಮಾಡಿಕೊಂಡು 1.25 ಕೋಟಿಯಲ್ಲಿ ಪ್ರಾರಂಭದ ಇದರಿಂದ ಈಗ ಅದು ಈ ವರ್ಷ ನನಗೆ ತಿಳಿದ ಹಾಗೆ 9.5 ಕೋಟಿ ರೂಪಾಯಿ ಈ ದಿನ ಅವರು ಕೊಡ್ತಾ ಇರುವುದನ್ನು ನಾವು ನೋಡಬೇಕು.
ಇಡೀ ನಾವು ಗಮನಿಸಿದರೆ ಸಾಧಾರಣ ಒಂದು 15,000 ಜನರಿಗೆ ಇದರ ನೆರವು ಸಿಕ್ಕಿಕೊಂಡು ಸುಮಾರು 25 ಕೋಟಿಯಷ್ಟು ರೂಪಾಯಿ ಇವತ್ತಿನವರೆಗೆ ಇಂಥ ಒಂದು ದಿನವನ್ನು ಇಟ್ಕೊಂಡು ಅವರು ಮಾಡ್ತಾ ಇರುವುದನ್ನು ನಾವು ಗಮನಿಸಿದ್ದೇವೆ. ಇದಕ್ಕಿಂತ ಮುಖ್ಯವಾಗಿ ಇದರ ಮುಖಾಂತರವೂ ಇವತ್ತು ಎಷ್ಟು ಸುಂದರವಾದಂಥ ಒಂದು ಸಂದೇಶ ಅವರ ಬದುಕಿನಲ್ಲಿ ಇವತ್ತಿದೆ. ನಾನು ಬಾಲ್ಯ ಸ್ನೇಹಿತನಾದದ್ದರಿಂದ ಅವರು ಬೆಳೆದು ಬಂದ ರೀತಿ ಎಲ್ಲವೂ ನಮಗೆ ಗೊತ್ತು. ಬೆಳೆದು ಬಂದ ರೀತಿಯಲ್ಲಿ ಅವರದೇ ಆದಂಥ ಒಂದು ಜೀವನ ಪದ್ಧತಿಯಲ್ಲಿ ಅವರು ಇವತ್ತು ನಮಗೆ ಮಾದರಿಯಾಗಿ ಬಂದಿದ್ದಾರೆ. ಎಷ್ಟೋ ಜನರು ಐಶ್ವರ್ಯವಂತರನ್ನು ನಾವು ಕಂಡಿದ್ದೇನೆ. ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವತ್ತು ಮೈಯಲ್ಲಿ ದೈವ ಬಂದಾಗೆ ಒಂದು ವರ್ಷ ಕೆಲಸವನ್ನು ಮಾಡ್ತಾರೆ, ಆಮೇಲೆ ಅದರಿಂದ ಸಂಪೂರ್ಣ ದೂರವಾಗುವುದನ್ನು ನಾನು ಕಂಡಿದ್ದೇನೆ. ಆದರೆ ಇವತ್ತು ಪ್ರಕಾಶ್ ಶೆಟ್ಟರವರು ಅಂದಿನಿಂದ ಇನ್ನಿನ ತನಕ ಏನು ಮಾತನಾಡಿದ್ದಾರೆ ಅದನ್ನು ಇವತ್ತಿಗೂ ತನ್ನ ಜೀವನದಲ್ಲಿ ಮಾಡ್ತಾ ಕಂಟಿನ್ಯೂಸ್ ಆಗಿ 7 ವರ್ಷ ಇದನ್ನು ನಡೆಸಿಕೊಂಡು ಹೋಗುವುದು ಅಂತ ಹೇಳಿದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಅದರ ಮುಖಾಂತರ ಅವರ ಬದ್ಧತೆ ನಮಗೆ ಅರ್ಥವಾಗ್ತಾ ಇದೆ. ಇನ್ನು ಸಭಾ ಕಾರ್ಯಕ್ರಮದ ಬಳಿಕ ಸುಮಾರು 4,000 ಕುಟುಂಬಗಳು ಹಾಗೂ 100ಕ್ಕೂ ಅಧಿಕ ಸಂಘ ಸಂಸ್ಥೆಗಳಿಗೆ ಒಟ್ಟು ರೂಪಾಯಿ 9.5 ಕೋಟಿಗೂ ಅಧಿಕ ಮೊತ್ತದ ನೆರವನ್ನು ವಿತರಣೆ ಮಾಡಲಾಯಿತು. ಮಂಗಳೂರು ಪ್ರಮುಖ ಸ್ಥಳಗಳ ಬಳಿಯಲ್ಲೇ ಆರಾಮದಾಯಕ ವಾಸದ ಹುಡುಕಾಟದಲ್ಲಿದ್ದೀರಾ? ಆರಾಧ್ಯ ಇನ್ ಲಾಡ್ಜಿಂಗ್. ಇಲ್ಲಿ ಆರಾಮ ಮತ್ತು ಆತಿಥ್ಯ ಎಲ್ಲವೂ ಸೇರಿವೆ. ಕುತ್ತಾರು, ತೊಕ್ಕೊಟ್ಟು, ದೇರಳಕಟ್ಟೆ ರಸ್ತೆಯಲ್ಲಿ ಇರುವ ಆರಾಧ್ಯ ಇನ್ ಎಲ್ಲಾ ಪ್ರಮುಖ ಸ್ಥಳಗಳಿಗೆ ಹತ್ತಿರವಾಗಿದೆ. ಕುತ್ತಾರು ಕೊರಗಜ್ಜ ಆದಿಸ್ಥಳ ಕೇವಲ 3 ನಿಮಿಷ. ಎನಪುಯ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಕೇವಲ 5 ನಿಮಿಷ. ಕೆಸೆಡ್ಡೆ ಮೆಡಿಕಲ್ ಕಾಲೇಜು 5 ನಿಮಿಷ. ಫಾದರ್ ಮುಲ್ಲರ್ ಹೋಮಿಯೋಪತಿ ಮೆಡಿಕಲ್ ಕಾಲೇಜು 5 ನಿಮಿಷ. ಕನಚೂರು ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ 5 ನಿಮಿಷ. ಇನ್ನು ವಿದ್ಯಾರ್ಥಿಗಳು ಅಥವಾ ಉದ್ಯೋಗಿಗಳಾಗಿದ್ರೆ ಮಂಗಳೂರು ವಿಶ್ವವಿದ್ಯಾನಿಲಯ ಕೊನಾಜಿಯಿಂದ 15 ನಿಮಿಷ. ಇನ್ಫೋಸಿಸ್ ಮುಡಿಪು ಕೇವಲ 20 ನಿಮಿಷ. ವಿಶ್ರಾಂತಿಗಾಗಿ ಉಳ್ಳಾಲ ಬೀಚ್ ಮತ್ತು ದರ್ಗಾ 10 ನಿಮಿಷ. ಸೋಮೇಶ್ವರ ಬೀಚ್ ಮತ್ತು ದೇವಾಲಯ 15 ನಿಮಿಷ. ಮಂಗಳೂರು ನಗರ ಕೇವಲ 15 ನಿಮಿಷ. ವಿದ್ಯಾರ್ಥಿಗಳು, ಸಿಬ್ಬಂದಿಗಳು, ಪ್ರವಾಸಿಗರು ಅಥವಾ ಭಕ್ತರು ಯಾರಾದ್ರೆ ಇರ್ಲಿ, ಆರಾಧ್ಯ ಇನ್ ನಿಮ್ಮದಂತೆ ಮನೆ ಇರುವ ಅನುಭವವನ್ನ ನೀಡುತ್ತದೆ. ಆರಾಮದಾಯಕ ಕೊಠಡಿಗಳು, ಸ್ನೇಹಪರ ಸೇವೆ ಮತ್ತು ಅನುಕೂಲಕರ ಸ್ಥಳ. ಈಗಲೇ ಬುಕ್ ಮಾಡಿ. ಆರಾಧ್ಯ ಇನ್, ಹತ್ತಿರವಿರು, ಹಸನಾಗಿರು.